ನಮಸ್ಕಾರ ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಮೋಸ್ಟ್ ಅವೇಟೆಡ್ ಇಂಡಿಯನ್ ಸಿನಿಮಾ ಇಂಟರ್ನ್ಯಾಷನಲ್ ಪುಷ್ಪ 2 ರಿಲೀಸ್ ಆಗಿದೆ. ರಿವ್ಯೂ ಒಂದೇ ವರ್ಡಲ್ಲ, ಒಂದೇ ಎಕ್ಸ್ಪ್ರೆಷನ್ ಅಲ್ಲಿ ಹೆಂಗಿತ್ತು ಸಿನಿಮಾ ಹೇಳ್ಬೇಕಂದ್ರೆ ಕ್ಯಾಕ್ರಿಸ್ ಉಗಿಬೇಕು. ನಮ್ಮನ್ 1:30 ಆಗಿದೆ ಟೈಮು. ಪಾನ್ ಹಾಕೊಂಡು ಉಗಿತಾ ಇದ್ದೆ, ಪಾನ್ ಸಿಕ್ಕಿಲ್ಲ. ಅಷ್ಟು ಕಚಡವಾಗಿದೆ. ಯಾರ್ಯಾರು ನಾಳೆ ಸಿನಿಮಾ ಟಿಕೆಟ್ ಬುಕ್ ಮಾಡಿದಿರಾ ಕ್ಯಾನ್ಸಲ್ ಮಾಡಿ. ಡೆಫಿನೆಟ್ಲಿ ₹1000 ವರ್ತೆ ಅಲ್ಲ. ಚೀಪ್ ಗಿಬಿಕ್ಸ್ ಆಡಿದ್ದಾರೆ ಸಿನಿಮಾದವರು. 5ನೇ ತಾರೀಕು ರಿಲೀಸ್ ಅಂತ ಹೇಳ್ಬಿಟ್ಟು ರಾತ್ರಿ 9ನೇ ತಾರೀಕೆ ಬಿಡೋದು. ನಾವು 3 ಗಂಟೆಗೆ ಟಿಕೆಟ್ ಬುಕ್ಗಳು ಮಾಡ್ಕೊಂಡಿದ್ವಿ. 9:30ಗೆ ಅಲ್ಲು ಅರ್ಜುನ್ ಏನೋ ಚೆನ್ನಾಗಿ ಮಾಡಿರ್ತಾನಂತ 9:30 ಮತ್ತೆ ಬುಕ್ ಮಾಡ್ಕೊಂಡು ಬಂದ್ರೆ ಇಂಥ ಕೆಟ್ಟ ಸಿನಿಮಾ ನಾವು ತೆಗೆಯೋದು. ಇದೊಂದು ಸುಕುಮಾರ ತೆಗೆದಿದ್ದ ಅಂತ ನನಗೆ ಭಾರಿ ಡೌಟ್. ಪುಷ್ಪ 1 ಕಾಲ್ ಭಾಗ ಅಲ್ಲ ರೀ, 10% ಇಲ್ಲ ಸಿನಿಮಾ. ಪುಷ್ಪ 1, ಪುಷ್ಪ 2 ದ ರೂಲ್ ಅಂತ ಇಟ್ಟು ಸಿನಿಮಾ ಡಿಸಾಸ್ಟರ್ ಅಂದ್ರೆ ಡಿಸಾಸ್ಟರ್ ಅಂತ ಹೇಳ್ಬೋದು. ಡಿಸ್ಟ್ರಿಬ್ಯೂಟರ್ ಪಾಡು ಕೇಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಕಚಡವಾಗಿ ತೆಗೆದಿರೋ ಸಿನಿಮಾ. ಇದನ್ನ ಯಾರು ಸುಕುಮಾರ್ ತೆಗದ್ನಾ ಇಲ್ಲ ಅಲ್ಲು ಅರ್ಜುನ್ ತೆಗದ್ನಾ, ಅವ್ರು ಯಾರ ಹೀರೋಯಿನ್ ರಶ್ಮಿಕಾನೇ ತೆಗ್ದಾಳ ಅಂತ ನಮಗೆ ಡೌಟು. ನಮ್ಮ ಒಂಥರ ಡಿಸಾಸ್ಟರ್ ಥೂ ಅನ್ನೋದ್ರ ಬಗ್ಗೆ ಬೇರೆ ವರ್ಡೇ ಬರ್ತಾ ಇಲ್ಲ ನನಗೆ. ಇನ್ನೊಂದು ಏನು ಅಸಹ್ಯ ಅನ್ಸಿದ್ ಗೊತ್ತಾ, ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿ ಹಂಗೆ ಹಿಂಗೆ ಅಂತ ತೆಲುಗು ಹಂಗೆ ಮಾತಾಡ್ತಾರೆ. ಪುಷ್ಪ 1 ಹಿಟ್ ಆಯ್ತು, ಯಾರು ಮಾತಾಡ್ಲಿಲ್ಲ. KGF ನ ಬಿಟ್ಟು ಕಾಪಿ ಹೊಡೆದಿದ್ದಾರೆ. ಅಲ್ಲಿ ಗೋಲ್ಡ್, ಇಲ್ಲಿ ಕೆಂಪು ರೆಡ್ ಸ್ಯಾಂಡ್ಲ್ ಅಷ್ಟೇ ಡಿಫ್ರೆನ್ಸು. ಇಲ್ಲಿ ಪುಷ್ಪ 2 ಕಾಪಿ ಹೊಡೆದಿದ್ರೆ ಸ್ವಲ್ಪ ಆದ್ರೂ ಚೆನ್ನಾಗಿರ್ತಿತ್ತು. ಬಟ್ ಎಂತ ಎಕ್ಸ್ಪೆರಿಮೆಂಟ್ ಮಾಡಿದಾರೆ ಗೊತ್ತಾ, ಕೇಳಿದ್ರೆ ಶಾಕ್ ಆಗ್ತೀರಿ ನೀವು. ಕಾಂತಾರನ ತಗೊಂಡು ಇನ್ಸ್ಪೈರ್ ಆಗಿ ಮಾಡಕ್ ಹೋಗಿದ್ದಾರೆ ಸಿನಿಮಾ. ಎಷ್ಟು ದರಿದ್ರ ಅನ್ಸುತ್ತ ಅಂದ್ರೆ, ದೈವಾರಾಧನೆ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ನೀವು ತೆಲುಗರು? ಒಂದು ಕಾಂತಾರ ತೆಗ್ದಿರೋದು ನಮ್ಮ ಕರ್ನಾಟಕದ ನೇಟಿವಿಟಿಗೆ ತೆಗ್ದಿರೋದು, ಅದನ್ನ ಕಾಪಿ ಹೊಡೆದು ಬಿಟ್ಟು ಸುಮ್ನೆ ಗಿಮಿಕ್ ಮಾಡಿ ಸಿನಿಮಾ ಗೆಲ್ಬಹುದು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು. ದೈವಾರಾಧನೆ ಅಂದ್ರೆ ಎಷ್ಟು ವರ್ಸ್ಟ್ ಅನ್ಸುತ್ತೆ ಗೊತ್ತಾ ಅದು. ಥೂ ಅಂತ ಉಗಿಬೇಕು ಅಷ್ಟು ಫಿಲಿಮಿಗೆ. ಸುಕುಮಾರ್ ಬಂಡು ಬೂತ್ಲೋಸ್ತಾರ. ತೆಲುಗು ಕರೆಕ್ಟಾಗಿ ಬಂದಿದ್ರೆ ಬಾಯಿಗೆ ಬಂದಾಗ ಬೈತಿದ್ದೆ. ಕನ್ನಡದನಾಗಿ ಇನ್ನೂ ಉಗಿತೀನಿ ತಡಿ. ನಮ್ಮ ರಿಷಬ್ ಶೆಟ್ಟಿ ಮೇಲೆ ರೆಸ್ಪೆಕ್ಟ್ ಬೆಳೆಯುತ್ತೆ. ಆ ಕ್ಲೈಮ್ಯಾಕ್ಸ್ ಆಕ್ಟಿಂಗ್ ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಲ್ಲು ಅರ್ಜುನ್ ಎಷ್ಟು ವರ್ಷದಿಂದ ಆಕ್ಟಿಂಗ್ ಮಾಡಿದ್ದಾರೆ. ಆಕ್ಟಿಂಗ್ ಹೆಂಗ್ ಮಾಡಬಾರ್ದು ಅಂತ ಆ ದೈವಾರಾಧನೆಯಲ್ಲಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಉಗಿದು ಬೆಂಕಿ ಹಚ್ಚಬೇಕು ಈ ಸಿನಿಮಾಕ್ಕೆ. ಕಚ್ಚಡವಾಗಿ ಇದೆ ಆಕ್ಟಿಂಗ್. ಇವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ತಾ ಅಂತ ನಮಗೆ ಬೇಜಾರಾಗಿದೆ. ವಾಪಸ್ ಸಿಕ್ಕಂಬರ್ರಿ ಅವಾರ್ಡ್ ಅಂತ ಅನ್ಬೇಕು ಅನ್ಸುತ್ತೆ. ಅಷ್ಟು ಕೆಡದಾಗ ತೋರಿಸಿದ್ದಾರೆ ಆ ದೈವಾರಾಧನೆ. ಇದನ್ನ ಏನಕ್ಕೆ ಪುಷ್ಪ ದಿ ರೂಲ್ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಸ್ಟೋರಿ ಇಡೋದ? ಆ ಟೈಟಲ್ಗೆ ಏನಾದ್ರು ಒಂದು ಜಸ್ಟಿಸ್ ಕೊಡ್ರಿ ನೀವು. ಸುಕುಮಾರ್ ನೀನ್ ಸುಖವಾಗಿ ಮಕ್ಕಬಿಡಪ್ಪ, ಸಿನಿಮಾ ತೆಗಿಯಕ್ ಹೋಗ್ಬೇಡ ಇನ್ನೊಂದ್ಸಾರಿ. ಏನು ಅಲ್ಲು ಅರ್ಜುನ್ನ ಗೊಬ್ಬೆಬ್ಸಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ ಒಂದು ಕಷ್ಟ